ನಮಸ್ಕಾರ ರೀ ಎಲ್ಲರಿಗೂ. ಕೆ ಇಂದ ಏಪ್ರಿಲ್ 18-19 ಐತಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ CET ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗಿತ್ತು ರೀ. ಅದ್ರ ಸಂಬಂಧ ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು ರೀ. ಏನಪ್ಪ ಅಂದ್ರೆ ಹುಡುಗರಿಗೆಲ್ಲ ಟೆನ್ಷನ್ ಏನು ಸ್ಟಾರ್ಟ್ ಆಗಿತ್ತಂದ್ರೆ ಟೋಟಲ್ 240 ಕ್ವಶನ್ಸ್ ಇದ್ದು ರೀ. PCMB ಕೂಡಿಸಿ ಟೋಟಲ್ 240 ಕ್ವಶನ್ಸ್ ಇದ್ದು. ಅದ್ರಾಗ ಐತಲ್ಲ ಔಟ್ ಆಫ್ ದಿ ಸಿಲಬಸ್ ಅಂದ್ರೆ ಅವ್ರಿಗೆ ಏನು ಸಿಲಬಸ್ ಐತಲ್ಲ ಆ ಸಿಲಬಸ್ಸಿಗೆ ಇರಲಾರ್ದಂತಹ 50 ಕ್ವಶನ್ಸ್ಗಳು ಬಂದಿದ್ದು ರೀ. ಇದೈತಲ್ಲ ದೊಡ್ಡ ತಲೆನೋವು ಆಗ್ಬಿಟ್ಟೈತೆ ರೀ. ಇರಲಾರ್ದ ಟಾಪಿಕ್ ಬಂದುಬಿಟ್ಟೈತಿ. ಏನಪ್ಪ ಈಗ ಎಕ್ಸಾಮ್ಸ್ ರೀಕಂಡಕ್ಟ್ ಮಾಡ್ತಾರೆ ಏನೋ ಎಕ್ಸಾಮ್ ಐತಲ್ಲ ಈಗ ನಡೆಸಿದ್ದು ಕ್ಯಾನ್ಸಲ್ ಆಗಿ ಇನ್ನೊಂದೇನಾದರೂ ಎಕ್ಸಾಮ್ ನಡೆಸ್ತಾರೆ CET ಅವರು ಅಂತೇಳಿ ಹುಡುಗರು ತಲೆಯಾಗೆಲ್ಲ ಕೊರೆಯತ್ತೈತ್ರಿ. ಅದಕ್ಕೈತಲ್ಲ ಈಗ ಅವತ್ತೈತಲ್ಲ ಪ್ರೆಸ್ ಮೀಟ್ ಒಳಗೆ ಇಂದ CETಯಿಂದ ಒಂದು ಸುದ್ದಿ ಹೊರ ಬಂದೈತ್ರಿ. ಇವತ್ತಿನ ಪೇಪರ್ನಾಗ ಬಂದೈತೆ, ನೋಡ್ಕೋಬೋದು ನೀವು. ಏನಪ್ಪ ಅಂದ್ರೆ ಏನು ಎಕ್ಸಾಮ್ ಐತಲ್ಲ ಅವ್ರೇನು ಕಂಡಕ್ಟ್ ಮಾಡೋಂಗಿಲ್ಲ ಅಂತ ಹೇಳಿದಾರೆ ರೀ. ಎಕ್ಸಾಮ್ ಏನಿಲ್ಲ, ಅದು ನಡೆದಂಥ ಎಕ್ಸಾಮ್ಸ್ನಲ್ಲೇ ಏನಪ್ಪ 50 ಕ್ವಶನ್ಸ್ ಐತಲ್ಲ ಔಟ್ ಆಫ್ ದಿ ಸಿಲಬಸ್ ಬಂದಿದ್ದಲ್ಲ, ಆ 50 ಕ್ವಶನ್ಸನ್ನು ಬಿಟ್ಟು ಆ 50 ಕ್ವಶನ್ಸ್ ಐತಲ್ಲ ನಿಮ್ಮ ಫಲಿತಾಂಶ ಒಳಗೆ ಸೇರಿಸ್ಕೊಳಂಗಿಲ್ಲ ರೀ. ಟೋಟಲ್ 240 ಅದಾವಂದ್ರೆ 50 ಮೈನಸ್ ಮಾಡಿದ್ರೆ 190 ಕ್ವಶನ್ಸ್. ಆ 190 ಕ್ವಶನ್ಸಿಗೆ ಆನ್ಸರ್ಸ್ ಏನದಾವಲ್ಲ ಅವನ್ನಷ್ಟೇ ನಿಮ್ಮ ಫಲಿತಾಂಶನ ಪ್ರಕಟಿಸ್ತಾರೆ ರೀ. 190ಗೆ ಎಷ್ಟು ತೊಂದಿರಿ ನೀವು? 190 ತೊಂದಿರ, 190ಗೆ 189 ತೊಂದಿರ ಅಷ್ಟೇ. ಏನಪ್ಪ ಅಂದ್ರೆ 190ಗೆ ಏನು 190 ಕ್ವಶನ್ಸಿಗೆ ಅಷ್ಟೇ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋದೈತ್ರಿ. ಸೊ ಐತಲ್ಲ 190ರಾಗ ಮತ್ತೇನೋ 2 ಕಾಂಪ್ಲಿಕೇಟೆಡ್ ಇದ್ದು ಅಂತ್ರಿ. 2 ಆನ್ಸರ್ಸ್ ಏನೋ ಗೊಂದಲಮಯ ಇದ್ದಿದ್ದರಿಂದ ಆ 2 ಕ್ವಶನ್ಸಿಗೆ ಗ್ರೇಸ್ ಮಾರ್ಕ್ಸ್ ಬಂದಿದ್ದಾವ್ರಿ. ಈಗ ನಿಮ್ಮದು ವ್ಯಾಲ್ಯೂಯೇಷನ್ ಆಗಬೇಕಾಗಿದ್ದು ಟೋಟಲ್ 188 ಅಷ್ಟೇ ರೀ. 188 ಕ್ವಶನ್ಸ್ ಅಷ್ಟೇ ವ್ಯಾಲ್ಯೂಯೇಷನ್ ಆಗಿ ಮೇ ತಿಂಗಳ 3ನೇ ವಾರಕ್ಕೈತಲ್ಲ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋದೈತ್ರಿ. ಇಷ್ಟ ರೀ. ಇದೈತಲ್ಲ ಇಂದ ಒಂದು ನ್ಯೂಸ್ ಬಂದಿತ್ತು. ಸೊ ಅದನ್ನು ಹೇಳಿದೇನೆ ರೀ. ಇದೇ ರೀತಿ ನಮ್ಮ ಮುಂದೆ ಕರ್ನಾಟಕದ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು, ಬೆಲ್ ಬಟನ್ನ ಒತ್ಬೋದು ರೀ.